ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾಂಗೆಸ್ಟ್ ಇನ್ಕ್ರೀಸಿಂಗ್ ಸಬ್ಸೀಕ್ವೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಗಳನ್ನ ನಾನು ಸಿಂಪಲ್ ಟ್ರಿಕ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಇದನ್ನು ಕೂಡ ನಾನು ಸಿಂಪಲ್ ಟ್ರಿಕ್ ಅಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಎಲ್ಲ ಡೈನಾಮಿಕ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗಳ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ನೋಡಿ, ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ರೆ ನಾನು ಯಾವ್ದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ಅದೇ ರೀತಿ ಸಾಲ್ವ್ ಮಾಡಿ ಯಾವುದೇ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡ್ತೀರಾ. ಫಸ್ಟ್ ಏನ್ ಮಾಡಬೇಕು, ಅರೆ ಇರುತ್ತೆ, ಅರೆನ ಅವ್ರು ಕೊಡ್ತಾರಲ್ವಾ ಅದ್ರ ರೀತಿನೇ ಅದ್ರ ಕೆಳಗಡೆ ಸೇಮ್ ಲೈನ್ ಅಲ್ಲಿ ಬಾಕ್ಸ್ ಬರಬೇಕು. ಆ ರೀತಿ ನೀವು ಲೆಂತ್ ಅಂತ ಬರೀಬೇಕು, ಮತ್ತೆ ಸಬ್ಸಿಕ್ವೆನ್ಸ್ ಅನ್ನ ಬರೀಬೇಕು. ನೆಕ್ಸ್ಟ್ ಸ್ಟೆಪ್ ಇಂಡೆಕ್ಸಿಂಗ್ ಮಾಡಿ. ಅರೆಗೆ ಝೀರೋ ಇಂದ ಶುರು ಆಗಬೇಕು. 0 1 2 3 4 5 6 7 8 9 10 11 ಇಷ್ಟ ಆಯ್ತಾ. ನೆಕ್ಸ್ಟ್ ಸಬ್ಸೀಕ್ವೆನ್ಸ್ಗೂ ಕೂಡ 0 ಇಂದನೇ ಇಂಡೆಕ್ಸ್ ಮಾಡಿ. 0 1 2 3 4 5 6 7 8 9 10 11 ಇಷ್ಟ ಆಯ್ತು. ಈಗ ಸಬ್ಸೀಕ್ವೆನ್ಸ್ ಅಲ್ಲಿ ಮೊದಲನೇ ಬಾಕ್ಸ್ ಅಂದ್ರೆ 0th ಇಂಡೆಕ್ಸ್ಗೆ ಸ್ಟಾರ್ಟ್ ಅಂತ ಬರೀರಿ. ಸೊ ಸ್ಟಾರ್ಟ್ ಆಗೋದು ಇಲ್ಲಿಂದ. ನೆಕ್ಸ್ಟ್ ಲೆಂತಿನ ಮೊದಲನೇ ಬಾಕ್ಸಿಗೆ 1 ಅಂತ ಬರೀಬೇಕು. ಲೆಂತಿನ ಮೊದಲನೇ ಬಾಕ್ಸಿಗೆ 1 ಅಂತ ಬರೀಬೇಕು. ಸಬ್ಸಿಕ್ವೆನ್ಸಿನ 0th ಇಂಡೆಕ್ಸ್ಗೆ ಸ್ಟಾರ್ಟ್ ಅಂತ ಬರೀಬೇಕು. ನೋಡಿ, ಸಿಂಪಲ್ ಟ್ರಿಕ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಪ್ರಾಬ್ಲಮ್ ಅನ್ನ ಶುರು ಮಾಡೋಣ. ಐ ಯಾವತ್ತಿದ್ರೂ ಕೂಡ ಅರೆಯಲ್ಲಿ ಮೊದಲನೇ ಇಂಡೆಕ್ಸ್ ಇಂದ ಶುರು ಆಗುತ್ತೆ. ಜೆ ಯಾವತ್ತಿದ್ರೂ ಕೂಡ ಅರೆಯಲ್ಲಿ 0th ಇಂಡೆಕ್ಸ್ ಇಂದ ಶುರು ಆಗುತ್ತೆ. ಐ ಎಲ್ಲಿಂದ ಶುರು ಆಗುತ್ತೆ, ಮೊದಲನೇ ಇಂಡೆಕ್ಸ್. ಜೆ ಎಲ್ಲಿಂದ ಶುರು ಆಗುತ್ತೆ, 0th ಇಂಡೆಕ್ಸ್. ಈಗ ನೋಡಿ, ಜೆ ಏನ್ ಮಾಡಬೇಕು, ಜೆ ಯಾವತ್ತಿದ್ರು ಐ ಇಂದ ಹಿಂದೆ ಇರಬೇಕು. ಮತ್ತೆ ಜೆ ವ್ಯಾಲ್ಯೂ ಯಾವತ್ತಿದ್ರು ಐ ವ್ಯಾಲ್ಯೂಗಿನ್ನ ಕಡಿಮೆ ಇರಬೇಕು. ಜೆ ಯಾವತ್ತಿದ್ರು ಐಗಿನ್ನ ಹಿಂದೆ ಇರಬೇಕು, ಜೆ ವ್ಯಾಲ್ಯೂ ಐಗಿನ್ನ ಕಡಿಮೆ ಇರಬೇಕು. ಸೊ ಆದಷ್ಟು ಐನ ಹತ್ರ ಬರೋದಕ್ಕೆ ನಾವು ಟ್ರೈ ಮಾಡಬೇಕು. ಈಗ ಜೆ ಏನಾಗಿದೆ, ಐನ ಹಿಂದೆನೇ ಇದೆ, ಮತ್ತೆ ಅದ್ರ ಹತ್ರಕ್ಕೆ ಇನ್ನೂ ಹೋಗೋದಕ್ಕಾಗಲ್ಲ. ನೋಡಿ, 0 ಲೆಸ್ ದೆನ್ 4 ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಎಸ್, 0 ಜೆ ಈಸ್ ಲೆಸ್ ದೆನ್ ಐ, 0 ಈಸ್ ಲೆಸ್ ದೆನ್ 4. ಸೊ ಇವಾಗ ಏನ್ ಮಾಡಬೇಕು, ಅದರ ಇಂಡೆಕ್ಸ್ ಯಾವುದು, ಜೆ ನ ಇಂಡೆಕ್ಸ್ ಏನು 0. ಸೊ 0 ಅಂತ ಇಲ್ಲಿ ಬರೀಬೇಕು. ಜೆ ನ ಇಂಡೆಕ್ಸ್ ಅನ್ನ 0 ಅಂತ ಇಲ್ಲಿ ಬರೀಬೇಕು. ಮತ್ತೆ ಅದರ ಕೆಳಗಡೆ ಇರುವಂತ ಲೆಂತ್ ವ್ಯಾಲ್ಯೂ ಏನು, 1 ಪ್ಲಸ್ 1, ಅದಕ್ಕೆ ಒಂದನ್ನ ಆಡ್ ಮಾಡಬೇಕು. 1 ಪ್ಲಸ್ 1 ವಿಲ್ ಬಿ 2. ಐನ ಕೆಳಗಡೆ ಅಪ್ಡೇಟೆಡ್ ಲೆಂತ್ ಅನ್ನ ಬರೀಬೇಕು. ಜೆ ನ ಇಂಡೆಕ್ಸ್ ಅನ್ನ ನಾವು ಇಲ್ಲಿ ಸಬ್ಸಿಕ್ವೆನ್ಸ್ ಅಲ್ಲಿ ಬರೀಬೇಕು. ಸೊ ಪ್ರಾಬ್ಲಮ್ ನ ಇನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಐ 1 ಪ್ಲಸ್ ರೈಟ್ ಸೈಡ್ಗೆ ಜಂಪ್ ಆಗುತ್ತೆ. ಆದರೆ ಜೆ ಯಾವತ್ತಿದ್ರೂ ಕೂಡ 0th ಇಂಡೆಕ್ಸ್ ಇಂದಲೇ ಶುರು ಆಗ್ತಾ ಹೋಗ್ಬೇಕು. ಈಗ ಜೆ ಏನ್ ಮಾಡ್ಬೋದು, ಇಲ್ಲಿ ನಿಂತ್ಕೊಂಡು ಒಂದನ್ನ ನೋಡ್ಬೋದು, ಮತ್ತೆ ಇಲ್ಲಿಗೂ ಹೋಗಿ ಕೂಡ ನೋಡ್ಬೋದು. 0 ಈಸ್ ಲೆಸ್ ದೆನ್ 12. ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇನ್ನೊಂದು ಕಂಡೀಷನ್ ಅನ್ನ ನೋಡ್ತೀನಿ. ಯಾಕೆ, ನಾನು ಜೆ ಅನ್ನ ಆದಷ್ಟು ಐನ ಹತ್ರ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡಬೇಕು. ಜೆ ಈಸ್ ಲೆಸ್ ದೆನ್ ಐ, 4 ಈಸ್ ಲೆಸ್ ದೆನ್ 12. ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಇನ್ನು ಮುಂದಕ್ಕೆ ನಾನು ಜೆ ಅನ್ನ ಜಂಪ್ ಮಾಡ್ಸಕ್ ಆಗಲ್ಲ. ಸೊ ಜೆ ಇರುವಂತ ಇಂಡೆಕ್ಸ್ ಏನು, 1. ಮತ್ತೆ ಅದರ ಕೆಳಗಡೆ ಇರುವಂತ ಲೆಂತ್ ವ್ಯಾಲ್ಯೂ ಏನು, 2. ಅದಕ್ಕೆ ಒಂದನ್ನ ಆಡ್ ಮಾಡಬೇಕು. 2 ಪ್ಲಸ್ 1 ವಿಲ್ ಬಿ 3. ಐನ ಕೆಳಗಡೆ ಅಪ್ಡೇಟೆಡ್ ಲೆಂತ್ ಅನ್ನ ಬರೀಬೇಕು. ಸಿಂಪಲ್. ನೆಕ್ಸ್ಟ್ ಐ ಏನಾಗುತ್ತೆ, 1 ಪ್ಲಸ್ ಬಲಗಡೆ ಜಂಪ್ ಆಗುತ್ತೆ. ಆದರೆ ಜೆ ಯಾವತ್ತಿದ್ರೂ 0th ಇಂಡೆಕ್ಸ್ ಇಂದನೇ ಶುರು ಆಗುತ್ತೆ. 0 ಲೆಸ್ ದೆನ್ 2 ನ, ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ನಾನೇನ್ ಮಾಡ್ತೀನಿ, ಜೆ ಅನ್ನ ಬಲಗಡೆ ಜಂಪ್ ಮಾಡ್ತೀನಿ. ಯಾಕಂದ್ರೆ ಆದಷ್ಟು ಐನ ಹತ್ರ ಹೋಗೋದಕ್ಕೆ ಟ್ರೈ ಮಾಡಬೇಕು. 4 ಈಸ್ ಲೆಸ್ ದೆನ್ 12. ಇಲ್ಲ, ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ಇನ್ನೊಂದು ಬಾಕ್ಸ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗ್ತೀನಿ. ಸೊ ಇವಾಗ ಜಂಪ್ ಮಾಡಿದಾಗ ಏನಾಯ್ತು, 12 ಈಸ್ ಲೆಸ್ ದೆನ್ 2 ನ, ಇಲ್ಲ. ಸೊ 4 ಈಸ್ ನಾಟ್ ಲೆಸ್ ದೆನ್ 2, 12 ಈಸ್ ನಾಟ್ ಲೆಸ್ ದೆನ್ 2. ನನಗೆ ಲೆಸ್ ದೆನ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ದು ಯಾವುದು, ಆದಷ್ಟು ಹತ್ರ ಇರುವಂತದ್ದು ಅಂತಂದ್ರೆ 0th ಇಂಡೆಕ್ಸ್ ಅಲ್ಲಿ ಇರುವಂತ 0 ಲೆಸ್ ದೆನ್ 2. ಇನ್ಯಾವುದು ಕೂಡ ಐಗಿನ್ನ ಕಡಿಮೆ ಇಲ್ಲ. ಸೊ ಏನ್ ಮಾಡಬೇಕು, ಅದರ ಇಂಡೆಕ್ಸ್ ವ್ಯಾಲ್ಯೂನ ಇಲ್ಲಿ ಬರಿಬೇಕು. ಯಾಕಂದ್ರೆ ಜೆ ನ ಇಂಡೆಕ್ಸ್ ವ್ಯಾಲ್ಯೂನ ಬರಿಬೇಕು. ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ ಏನು, 1 ಪ್ಲಸ್ 1 ವಿಲ್ ಬಿ 2. ನೆಕ್ಸ್ಟ್ ಐ ಏನಾಗುತ್ತೆ, 1 ಪ್ಲಸ್ ಬಲಗಡೆ ಜಂಪ್ ಆಗುತ್ತೆ. ಜೆ ಯಾವತ್ತಿದ್ರು 0th ಇಂಡೆಕ್ಸ್ ಇಂದ ಶುರು ಆಗುತ್ತೆ. 0 ಲೆಸ್ ದೆನ್ 10. ಎಸ್, ಕಂಡೀಷನ್ ಸ್ಯಾಟಿಸ್ಫೈ. ಬಲಗಡೆ ಜಂಪ್ ಮಾಡ್ತೀನಿ. 4 ಈಸ್ ಲೆಸ್ ದೆನ್ 10. ಎಸ್, ಸೊ ಏನ್ ಮಾಡ್ತೀನಿ, ಬಲಗಡೆ ಜಂಪ್ ಮಾಡ್ತೀನಿ. 12 ಈಸ್ ಲೆಸ್ ದೆನ್ 2 ನ, ಎಸ್,
12 is less than 10 ನೋ. ಸೊ ಇವಾಗ ಏನಾಯ್ತು, ಇನ್ನೂ ಒಂದು ಪ್ಲೇಸ್ ಖಾಲಿ ಇದೆ, ಅದನ್ನು ನೋಡ್ತೀನಿ. ಜೆ ಇಲ್ಲಿಗೆ ಹೋಗ್ತೀನಿ. 2 is less than 10 ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಹತ್ರ ಇರುವಂಥ ಕಂಡೀಷನ್ಗಳು ಯಾವು, 2 ಇದೆ ಮತ್ತೆ 4 ಇದೆ. ಲಾಸ್ಟ್ 2 ಕಂಡೀಷನ್ ಅನ್ನ ನೀವು ಕನ್ಸಿಡರ್ ಮಾಡಿ. ಸೊ ಜಾಸ್ತಿ ಹೋಗ್ತಾ ಹೋಗ್ತಾ ಏನ್ ಮಾಡಬೇಕು ಅಂತಂದ್ರೆ ನಾವು ಮ್ಯಾಕ್ಸಿಮಮ್ ಲೆಂತ್ ಗಳನ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೆ ಏನ್ ಮಾಡಬೇಕು, ಲಾಸ್ಟ್ 2 ಫೇವರಬಲ್ ಕಂಡೀಷನ್ ಅಂದ್ರೆ 2 ಕಂಡೀಷನ್ ಯಾವುದರಲ್ಲಿ ಐ ಗಿನ್ನ ವ್ಯಾಲ್ಯೂ ಜೆದು ಕಡಿಮೆ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿ. ನೋಡಿ 2 is less than 10 ಎಸ್, 4 is less than 10 ಎಸ್, ಇವೆರಡು ಕಂಡೀಷನ್ ಅನ್ನ ತಗೊಂಡೆ. ಸೊ ಇದರದ್ದು ವ್ಯಾಲ್ಯೂ ಏನಿದೆ, ಇಂಡೆಕ್ಸ್ 3 ಅಂತ ಇದೆ, ಮತ್ತೆ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ 2 ಪ್ಲಸ್ 1 ವಿಲ್ ಬಿ 3. ಸೊ ಇವಾಗ ಈ ಕಂಡೀಷನ್ ನೋಡ್ತಾ ಹೋದ್ರೆ ಇಲ್ಲೇನಾಗುತ್ತೆ, 1 ಬರುತ್ತೆ, ಅದರ ಕೆಳಗಡೆ ಇರುವಂತದ್ದು 2 ಪ್ಲಸ್ 1 ವಿಲ್ ಬಿ 3. ಸೊ ಸೇಮ್ 3 ಲೆಂತ್ ಬಂತು, ಇಲ್ಲೂ ಕೂಡ ಸೇಮ್ 3 ಲೆಂತ್ ಬಂತು. ಮೊದಲನೇದು ಮೂರನೇ ಇಂಡೆಕ್ಸ್ ಅನ್ನ ಯೂಸ್ ಮಾಡಿದ್ರು ಕೂಡ ನಮಗೆ 3 ಅಂತಾನೆ ಬಂತು. ಸೊ ಹಳೆಯದನ್ನ, ಸೊ ನಾನೇನ್ ಮಾಡ್ತೀನಿ, ಆದಷ್ಟು ಹತ್ರ ಇರುವಂತದ್ದು ಯಾವುದು, ಎರಡನೇದು ಮೂರನೇ ಇಂಡೆಕ್ಸ್ ಇಂದು ಇರುವಂತದ್ದು. ಸೊ ಏನ್ ಮಾಡ್ತೀನಿ, ಅದನ್ನು ಆದಷ್ಟು ಹತ್ರ ಇರುವಂತದ್ದನ್ನ ಉಳಿಸ್ಕೊಂತ ಹೋಗ್ತೀನಿ. ಐ ಏನಾಗುತ್ತೆ, ಮತ್ತೆ 1 ಪ್ಲೇಸ್ ಬಲಗಡೆ ಜಂಪ್ ಆಗುತ್ತೆ. 0 ಲೆಸ್ ದೆನ್ 6 ಎಸ್, 4 is less than 6 ಎಸ್, 12 is less than 6 ನೋ, ಅದಕ್ಕೆ ಕ್ರಾಸ್ ಮಾರ್ಕ್ ಹಾಕೊಂಬಿಡಿ. 2 is less than 6 ಎಸ್, 10 is less than 6 ಇಲ್ಲ. ಸೊ ಇವಾಗ ಹತ್ತಿರ ಇರುವಂತ, ಐಗೆ ಹತ್ರ ಆಗುವಂತ 2 ಫೇವರಬಲ್ ಕಂಡೀಷನ್ಸ್ ಯಾವುದು, 2 ಮತ್ತೆ 4. ಸೊ ಇವಾಗ ನೋಡ್ತಾ ಹೋಗೋಣ. 2 ಅಲ್ಲಿ ಇರುವಂತ ಇಂಡೆಕ್ಸ್ ಏನು, 3, ಮತ್ತೆ ಅದರ ಕೆಳಗಡೆ ಇರುವಂತ ಲೆಂತ್ ವ್ಯಾಲ್ಯೂ 2 ಪ್ಲಸ್ 1 ವಿಲ್ ಬಿ 3. ಸೊ ಇನ್ನೊಂದು ಯಾವುದು ಹತ್ರ ಇರುವಂತದ್ದು 4, ಲಾಸ್ಟ್ 2 ಹತ್ರ ಇರುವಂತದ್ದನ್ನ ಕನ್ಸಿಡರ್ ಮಾಡಬೇಕು. ಸೊ ಇಂಡೆಕ್ಸ್ ಏನು 1 ಇದೆ, ಮತ್ತೆ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ 2 ಪ್ಲಸ್ 1 ವಿಲ್ ಬಿ 3. ನೋಡಿ 3 ಆಲ್ರೆಡಿ ಬರ್ತಾಗಿದೆ, ಹತ್ರ ಇರುವಂತ ಕಂಡೀಷನ್, ಆದಷ್ಟು ಹತ್ರ ಇರುವಂತ ಕಂಡೀಷನ್ ಯಾವುದು 3. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮ್ಯಾಕ್ಸಿಮಮ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಲಾಸ್ಟ್ 2 ಸಿನಾರಿಯೋಸ್ ನ ತಗೊಂತಾ ಇದ್ದೀನಿ. ಸೊ ಪ್ರಾಬ್ಲಮ್ ಪ್ರೊಸೀಡ್ ಆದಾಗ ಅದು ಯಾಕೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ನೆಕ್ಸ್ಟ್ ಐ ಏನಾಗುತ್ತೆ, 1 ಪ್ಲೇಸ್ ಬಲಗಡೆ ಜಂಪ್ ಆಗುತ್ತೆ. ಜೆ ಯಾವತ್ತಿದ್ರು 0th ಇಂಡೆಕ್ಸ್ ಇಂದನೇ ಶುರು. 0 ಲೆಸ್ ದೆನ್ 9 ಎಸ್, 4 is less than 9 ಎಸ್, 12 is less than 9 ನೋ, 2 is less than 9 ಎಸ್, 10 is less than 9 ನೋ, 6 is less than 9 ಎಸ್. ಸೊ ಇವಾಗ ಏನ್ ಮಾಡಬೇಕು, 2 ಲಾಸ್ಟ್ ಫೇವರಬಲ್ ಕಂಡೀಷನ್ ಗಳನ್ನ ತಗೋಬೇಕು. ಅದರ ಇಂಡೆಕ್ಸ್ ವ್ಯಾಲ್ಯೂ ಏನು 5, ಮತ್ತೆ ಅದರ ಲೆಂತ್ ಎಷ್ಟಿದೆ ಕೆಳಗಡೆ 3 ಪ್ಲಸ್ 1 ವಿಲ್ ಬಿ 4. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಯಾವುದು, ಮೂರನೇ ಇಂಡೆಕ್ಸ್ ಅಲ್ಲಿ ಇರುವಂತದ್ದು, ಅದರ ಕೆಳಗಡೆ ಇರುವಂತ ಲೆಂತ್ ಎಷ್ಟು 2 ಪ್ಲಸ್ 1 ವಿಲ್ ಬಿ 3. ಸೊ 3 ಮತ್ತೆ 4 ಅಲ್ಲಿ ಯಾವ್ದು ದೊಡ್ಡದು, 3 ಮತ್ತೆ 4 ಅಲ್ಲಿ ಯಾವ್ದು ದೊಡ್ಡದು, 4 ದೊಡ್ಡದು. ಸೊ ಏನ್ ಮಾಡ್ತೀನಿ, 4 ಇರುವಂತ ಕಂಡೀಷನ್ ಅನ್ನ ಉಳಿಸ್ಕೊಳ್ತೀನಿ. ಇಲ್ಲಿ ನಾನು ಏನ್ ಮಾಡಿದ್ರೆ ಹೇಳಿ, ಇಲ್ಲಿ ನಾನು ಏನ್ ಮಾಡಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಉಳಿಸ್ಕೊಂಡಿದ್ದೀನಿ, ಮಿನಿಮಮ್ ಪ್ರಾಫಿಟ್ ಇರುವಂತ ಸಿನಾರಿಯೋನ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಐ ಏನಾಗುತ್ತೆ, 1 ಪ್ಲೇಸ್ ಬಲಗಡೆ ಜಂಪ್ ಆಗುತ್ತೆ. ಜೆ ಯಾವತ್ತಿದ್ರು 0 ಇಂದ, 0 ಲೆಸ್ ದೆನ್ 13, 4 is less than 13, 12 is less than 13, 2 is less than 13, 10 is less than 13, 6 is less than 13, 9 is less than 13. ಲಾಸ್ಟ್ 2 ಫೇವರಬಲ್ ಕಂಡೀಷನ್ಸ್ ನ ನೋಡಬೇಕು. ಇಂಡೆಕ್ಸ್ ಎಷ್ಟು 6, ಅದರ ಕೆಳಗಡೆ ಇರುವಂತಹ ಲೆಂತ್ ವ್ಯಾಲ್ಯೂ ಏನು 4 ಪ್ಲಸ್ 1 ವಿಲ್ ಬಿ 5. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನೋಡಿದ್ರೆ ಇದರ ಇಂಡೆಕ್ಸ್ ಎಷ್ಟು 5, ಅದರ ಪ್ರಾಫಿಟ್ ಎಷ್ಟಿದೆ 3 ಪ್ಲಸ್ 1 ವಿಲ್ ಬಿ 4. ಸೊ 4 ಮತ್ತೆ 5 ಅಲ್ಲಿ ಲೆಂತ್, 4 ಮತ್ತೆ 5 ಅಲ್ಲಿ ಲೆಂತ್ ಮ್ಯಾಕ್ಸಿಮಮ್ ಯಾವ್ದಿರೋದು 5. ಸೊ ಏನ್ ಮಾಡ್ತೀನಿ, 5 ಬರುವಂತ ಸಿನಾರಿಯೋನ ಇಟ್ಕೊಂತೀನಿ, ಇನ್ನು ಉಳಿದಿರೋದನ್ನ ತೆಗಿತೀನಿ. ನೆಕ್ಸ್ಟ್ ಐ ಏನಾಗುತ್ತೆ, 1 ಪ್ಲೇಸ್ ಬಲಗಡೆ ಜಂಪ್ ಆಗುತ್ತೆ. ನೋಡಿ 0 is less than 3, 4 is not less than 3, 12 is not less than 3, 2 is less than 3, 10 is not less than 3, 6 is not less than 3, 9 is not less than 3, 13 is not less than 3. ಸೊ ಇಲ್ಲಿ ಒಂದು ಕಂಡೀಷನ್ ಮತ್ತೆ ಇಲ್ಲೊಂದು ಕಂಡೀಷನ್, 2 ಫೇವರಬಲ್ ಕಂಡೀಷನ್ಗಳಿವೆ. ಯಾವುದಕ್ಕೆ, ಲಾಸ್ಟ್ 2 ಫೇವರಬಲ್ ಕಂಡೀಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಂಡೆಕ್ಸ್ ಎಷ್ಟು 3, ಮತ್ತೆ ಅದರ ಕೆಳಗಡೆ ಇರುವಂತ ಪ್ರಾಫಿಟ್ ಎಷ್ಟು 2 ಪ್ಲಸ್ 1 ವಿಲ್ ಬಿ 3. ಅಥವಾ ಇದನ್ನ ಕನ್ಸಿಡರ್ ಮಾಡಿದ್ರೆ ಇಂಡೆಕ್ಸ್ ಎಷ್ಟು 0, ಅದರ ಲೆಂತ್ ಎಷ್ಟು 1 ಪ್ಲಸ್ 1 ವಿಲ್ ಬಿ 2. ಸೊ 2 ಮತ್ತೆ 3 ಅಲ್ಲಿ ಮ್ಯಾಕ್ಸಿಮಮ್ ಲೆಂತ್ ಯಾವುದು 3. ಸೊ ಆ ಸಿನಾರಿಯೋನ ನಾನು ಉಳಿಸ್ಕೊಂತೀನಿ. ನೆಕ್ಸ್ಟ್ ಐ 1 ಪ್ಲಸ್ ಜಂಪ್ ಆಗುತ್ತೆ. ಜೆ ಯಾವತ್ತಿದ್ರು 0 ಇಂದ ಶುರು ಆಗುತ್ತೆ.
0 less than 11, 4 is less than 11, 12 is not less than 11, 2 is less than 11, 10 is less than 11, 6 is less than 11, 9 is less than 11, 13 is not less than 11, 3 is less than 11. ಲಾಸ್ಟ್ 2 ಫೇವರಬಲ್ ಕಂಡೀಷನ್ ಆದಷ್ಟು ಐಗೆ ಹತ್ರ ಇರುವಂತದ್ದು ಯಾವುದು 3 ಮತ್ತೆ 9. 3 ನ ಇಂಡೆಕ್ಸ್ ಎಷ್ಟು 8. ಅದರ ಕೆಳಗಡೆ ಇರುವಂತ ಲೆಂತ್ ವ್ಯಾಲ್ಯೂ ಏನು 3. 3 ಪ್ಲಸ್ 1 ವಿಲ್ ಬಿ 4. ಇನ್ನೊಂದು ಫೇವರಬಲ್ ಕಂಡೀಷನ್ ಯಾವುದು ಇದು. ಸೊ ಅದರ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ 6 ಇದೆ. ಮತ್ತೆ ಅದರ ಲೆಂತ್ ವ್ಯಾಲ್ಯೂ ಏನು 4. 4 ಪ್ಲಸ್ 1 ವಿಲ್ ಬಿ 5. ಸೊ 5 ನೋಡಿದ್ರಿ 5 ಮತ್ತೆ 4 ಅಲ್ಲಿ ಯಾವ್ದು ದೊಡ್ಡದು 5 ದೊಡ್ಡದು. ಸೊ 5 ಬರುವಂತ ಕಂಡೀಷನ್ ಅನ್ನ ತಗೋಬೇಕು ನಾನು. 5 ಅಂತ ಇಲ್ಲಿ ಬರೀಬೇಕು, 8 ಇಂಡೆಕ್ಸ್ ನ ತೆಗೆದು 6 ಇಂಡೆಕ್ಸ್ ನ ಬರೀಬೇಕು. ಸೊ ನೋಡಿ ಮ್ಯಾಕ್ಸಿಮಮ್ ಲೆಂತ್ ನ ತಗೊಂಡ್ವಲ್ವಾ, ಅದಕ್ಕೋಸ್ಕರ ಲಾಸ್ಟ್ 2 ಸಿನಾರಿಯೋಸ್ ನ ತಗೋಬೇಕು. ನೆಕ್ಸ್ಟ್ ಐ ಏನಾಗುತ್ತೆ 1 ಪ್ಲಸ್ ಬಲಗಡೆ ಜಂಪ್ ಆಗುತ್ತೆ, ಜೆ ಯಾವತ್ತಿದ್ರು 0 ಇಂದ. ಸೊ 0 is less than 7, 4 is less than 7, 12 is not less than 7, 2 is less than 7, 10 is not less than 7, 6 is less than 7, 9 is not less than 7, 13 is not less than 7, 3 is less than 7, 11 is not less than 7. ಲಾಸ್ಟ್ 2 ಫೇವರಬಲ್ ಕಂಡೀಷನ್ ಗಳು ಯಾವು 6 ಮತ್ತೆ 3. ಸೊ 3 ಇರುವಂತ ಇಂಡೆಕ್ಸ್ ವ್ಯಾಲ್ಯೂ ಏನು 8. ಅದರ ಲೆಂತ್ ಎಷ್ಟು 3. 3 ಪ್ಲಸ್ 1 ವಿಲ್ ಬಿ 4. ಅಥವಾ ಇದನ್ನ ನೋಡ್ತಾ ಹೋದ್ರೆ ಇಂಡೆಕ್ಸ್ ಎಷ್ಟಿದೆ 5 ಮತ್ತೆ ಅದರ ಲೆಂತ್ ಎಷ್ಟಿದೆ 3. 3 ಪ್ಲಸ್ 1 ವಿಲ್ ಬಿ 4. 4 ಮತ್ತೆ 4 ಎರಡು ಕೂಡ ಸೇಮ್ ಆದಾಗ ಆದಷ್ಟು ಹತ್ರ ಇರುವಂತ ಸಿನಾರಿಯೋನ ತಾಂತೀನಿ. ಅಂದ್ರೆ 8 ಇಂಡೆಕ್ಸ್ ಅಲ್ಲಿ ಇರುವಂತದ್ದು 3 ಪ್ಲಸ್ 1 ವಿಲ್ ಬಿ 4. ನೆಕ್ಸ್ಟ್ ಇವಾಗ ಲಾಸ್ಟ್ ಒಂದೇ ಒಂದು ಉಳಿದಿದೆ. ಐ ಏನಾಗುತ್ತೆ ಲಾಸ್ಟ್ ಬಾಕ್ಸ್ ಗೆ ಜಂಪ್ ಆಗುತ್ತೆ, ಜೆ ಯಾವತ್ತಿದ್ರು ಕೂಡ 0th ಇಂಡೆಕ್ಸ್ ಇಂದನೇ ಶುರು ಆಗುತ್ತೆ. 0 ಲೆಸ್ ದೆನ್ 15 ನೋಡಿ ಎಲ್ಲಾ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗುತ್ತೆ, ಎಲ್ಲಾ ನಂಬರ್ಗಳು 15 ಗಿಂತ ಚಿಕ್ಕದು. ಸೊ ಲಾಸ್ಟ್ 2 ಫೇವರಬಲ್ ಕಂಡೀಷನ್ ಗಳನ್ನ ತಗೊಳ್ಳಿ. 7 ಇರುವಂತ ಇಂಡೆಕ್ಸ್ ವ್ಯಾಲ್ಯೂ ಏನು 10. ಸೊ ಅದರ ಕೆಳಗಡೆ ಇರುವಂತ ಲೆಂತ್ ವ್ಯಾಲ್ಯೂ ಏನು 4. 4 ಪ್ಲಸ್ 1 ವಿಲ್ ಬಿ 5. ಇನ್ನೊಂದು ಕಂಡೀಷನ್ ಯಾವುದು 9. ಇನ್ನೊಂದು ಕಂಡೀಷನ್ ಯಾವುದು 11. ಸೊ ಅದು ಯಾವ ಇಂಡೆಕ್ಸ್ ಅಲ್ಲಿ ಇದೆ 9th ಇಂಡೆಕ್ಸ್ ಅಲ್ಲಿ ಇದೆ. ಸೊ ಅದರ ಕೆಳಗಡೆ ಇರುವಂತಹ ಲೆಂತ್ ವ್ಯಾಲ್ಯೂ 5. 5 ಪ್ಲಸ್ 1 ವಿಲ್ ಬಿ 6. 6 ಮತ್ತೆ 5 ಅಲ್ಲಿ ಯಾವ್ದು ದೊಡ್ಡದು 6 ದೊಡ್ಡದು. ಸೊ 6 ಅಂತ ಇಲ್ಲಿ ಬರೀಬೇಕು. ಆ 6 ಬರೋದಕ್ಕೆ ಕಾರಣ ಆಗಿರುವಂತ ಇಂಡೆಕ್ಸ್ ಯಾವುದು 9. ಸೊ 9 ನ ಇಲ್ಲಿ ಬರೀತೀವಿ. ಇವಾಗ ಇಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಲಾಂಗೆಸ್ಟ್ ಇನ್ಕ್ರೀಸಿಂಗ್ ಸಬ್ಸಿಕ್ವೆನ್ಸ್ ನ ನಾವು ಬರೀಬೇಕಲ್ವಾ, ಹೇಗೆ ಬರೆಯೋದು ನೋಡಿ. ಕೊನೆಯ ಲೆಂತ್ ವ್ಯಾಲ್ಯೂನ ರೌಂಡ್ ಅಪ್ ಮಾಡ್ಕೊಳ್ಳಿ, ಯಾವುದು 6. ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ ಅದು 9. ಅದರ ಕೆಳಗಡೆ ಇರುವಂತ ವ್ಯಾಲ್ಯೂ ಅದು 9. ಲಾಸ್ಟ್ ಇಂಡೆಕ್ಸ್ ಲಾಸ್ಟ್ ಲೆಂತ್ ವ್ಯಾಲ್ಯೂನ ಕೆಳಗಡೆ ಇರುವಂತದ್ದು ಯಾವುದು 9 ಇದೆ. ಸೊ ನೋಡಿ 9th ಇಂಡೆಕ್ಸ್ ಇಂದ 11th ಇಂಡೆಕ್ಸ್ ಗೆ ಬಂದಂಗೆ 9th ಇಂಡೆಕ್ಸ್ ಇಂದ 11th ಇಂಡೆಕ್ಸ್ 9th ಇಂಡೆಕ್ಸ್ ಅಲ್ಲಿ ಇದೆ ಇಲ್ಲಿದೆ. 9th ಇಂಡೆಕ್ಸ್ ಇಂದ 11th ಇಂಡೆಕ್ಸ್ ಗೆ ಬಂದಂಗೆ. ಈಗ ಏನಾಯಿತು 6th ಇಂಡೆಕ್ಸ್ ಇಂದ 9th ಇಂಡೆಕ್ಸ್ ಗೆ, 6th ಇಂಡೆಕ್ಸ್ ಇಂದ 9th ಇಂಡೆಕ್ಸ್, 5th ಇಂಡೆಕ್ಸ್ ಇಂದ 6th ಇಂಡೆಕ್ಸ್, 3rd ಇಂಡೆಕ್ಸ್ ಇಂದ 5th ಇಂಡೆಕ್ಸ್, 0th ಇಂಡೆಕ್ಸ್ ಇಂದ 3rd ಇಂಡೆಕ್ಸ್. ಇಷ್ಟೇ ಸಿಂಪಲ್. ಇವಾಗ ಏನು ಮಾಡಬೇಕು 0th ಇಂಡೆಕ್ಸ್ ಅಲ್ಲಿ ಯಾವ್ದಿದೆ ವ್ಯಾಲ್ಯೂ 0, 3rd ಇಂಡೆಕ್ಸ್ ಅಲ್ಲಿ ಯಾವ್ದಿದೆ ವ್ಯಾಲ್ಯೂ 2, 5th ಇಂಡೆಕ್ಸ್ ಅಲ್ಲಿ ಯಾವ್ದಿದೆ ವ್ಯಾಲ್ಯೂ 6, 6th ಇಂಡೆಕ್ಸ್ ಅಲ್ಲಿ 9 ಇದೆ. ನೆಕ್ಸ್ಟ್ 9th ಇಂಡೆಕ್ಸ್ ಅಲ್ಲಿ ಯಾವ್ದಿದೆ 11, 11th ಇಂಡೆಕ್ಸ್ ಅಲ್ಲಿ ಯಾವ್ದಿದೆ 15. ಸೊ ಇವಾಗ ನಿಮ್ಮ ಫೈನಲ್ ಲಾಂಗೆಸ್ಟ್ ಇನ್ಕ್ರೀಸಿಂಗ್ ಸಬ್ಸಿಕ್ವೆನ್ಸಿನ ಆನ್ಸರ್ ಏನಾಯ್ತು 0, 2, 6, 9, 11, 15. ಇಷ್ಟೇ ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ವಿಡಿಯೋನ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಇನ್ನೂ ಇಂಜಿನಿಯರಿಂಗ್ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.